ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ SDA ಆಗಿರ್ಬೋದು, FDA ಎಲ್ಲ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳ ದೈನಂದಿನ ಪ್ರಚಲಿತ ಘಟನೆಗಳ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ನೋಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕದ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಅಪರೂಪದ ಪಟ್ಟೆ ಹೈನ ಎನ್ನುವಂತಹ ತಳಿ ಕಂಡು ಬಂದಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಕಾಳಿ ಹುಲಿ ಮೀಸಲು ಪ್ರದೇಶ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾಳಿ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಒಂದು ಅಪರೂಪದ ಪಟ್ಟೆ ಹೈನ ಎನ್ನುವಂತಹ ಒಂದು ಜಾತಿಯ ಹೈನ ಕಂಡು ಬಂದಿದೆ. ಇದು ಹಯಾನಿಡೆ ಎನ್ನುವಂತಹ ಕುಟುಂಬಕ್ಕೆ ಸೇರಿದ್ದು ದಕ್ಷಿಣ ಏಷ್ಯಾ, ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಮತ್ತು ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ಇದು ಇತ್ತೀಚೆಗೆ ಕರ್ನಾಟಕದ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿ, ಕಾಳಿ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಒಂದು ಅಪರೂಪದ ಪಟ್ಟೆ ಹೈನ ಕಂಡು ಬಂದಿದೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಇದು IUCN ಅಪಾಯಕ್ಕೆ ಸೇರಿದ ತಳಿ ಅಂತೇಳಿ ವರದಿಯನ್ನ ನೀಡಿದೆ. ಇಲ್ಲಿ IUCN ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಅಳಿವಿನಂಚಿನಲ್ಲಿರುವ ಮತ್ತು ಕೆಂಪು ಪಟ್ಟಿಗೆ ಸೇರಿರ್ತಕ್ಕಂಥ ಎಲ್ಲ ಪ್ರಾಣಿ ಮತ್ತು ಪಕ್ಷಿಗಳನ್ನ ಡಿವೈಡ್ ಮಾಡಿ ಅದರಲ್ಲಿ ಇವುಗಳನ್ನ ಆ ಪಟ್ಟಿಗೆ ಸೇರಿಸುತ್ತೆ. ಆ ಒಂದು ವರದಿಯ ಪ್ರಕಾರ ಈ ಒಂದು ಪಟ್ಟೆ ಹೈನ ಏನಿದೆ ಇದು ಅಳಿವಿನಂಚಿನಲ್ಲಿರುವ ತಳಿ ಅಂತೇಳಿ ಒಂದು ವರದಿಯನ್ನ ನೀಡಿದೆ. ಹಾಗಾಗಿ ಇದು ತುಂಬಾನೇ ಸುದ್ದಿಯಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫಿಲಿಯಾ ಮಲೆನಾಡು ಎನ್ನುವ ಹೊಸ ಜಾತಿಯ ಜಿಗಿತದ ಜೇಡವನ್ನ ಎಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಒಂದು ಕರ್ನಾಟಕ. ಈ ಒಂದು ಫಿಲಿಯಾ ಮಲೆನಾಡು ಎನ್ನುವಂತಹ ಹೊಸ ಜಾತಿಯ ಜಿಗಿತದ ಜೇಡವನ್ನ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಪತ್ತೆ ಮಾಡಲಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಧುಗುಂಡಿ ಎನ್ನುವಂತಹ ಪ್ರದೇಶದಲ್ಲಿ ಜಿಗಿತದ ಜೇಡ ಏನಿದೆ ಇದು ಕಂಡು ಬಂದಿದೆ. ಹಾಗಾಗಿ ಒಂದು ಜೇಡ ಸಿಕ್ಕಿರುವಂತಹ ಜಾಗವನ್ನ ಗೌರವಿಸುವುದಕ್ಕಾಗಿ ಇದನ್ನ ಫಿಲಿಯಾ ಮಲೆನಾಡು ಎನ್ನುವಂತಹ ಹೆಸರಿನಿಂದ ಕರೆಯಲಾಗಿದೆ. ಇದು 120 ವರ್ಷದ ಹಿಂದೆ 1902ರಲ್ಲಿ ಮೊದಲನೇ ಬಾರಿಗೆ ಕೇರಳದಲ್ಲಿ ಸಿಕ್ಕಿತ್ತು. ಅದಾದ್ಮೇಲೆ ಆ ನಂತರ ಇದು ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಇದು ಕಂಡು ಬಂದಿರೋದ್ರಿಂದ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಇಂಟಿಗ್ರೇಟೆಡ್ ಸೌರ ಸರ್ಕ್ಯೂಟ್ ಅಭಿವೃದ್ಧಿ ಯೋಜನೆಯನ್ನ ಇತ್ತೀಚೆಗೆ ಕೇಂದ್ರದ ಯಾವ ಯೋಜನೆಯ ಅಡಿಯಲ್ಲಿ ಅಡಿಪಾಯ ಹಾಕಲಾಗಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ PMDEVINE ಎನ್ನುವಂತಹ ಒಂದು ಯೋಜನೆಯ ಅಡಿಯಲ್ಲಿ ಇದಕ್ಕೆ ಒಂದು ಅಡಿಪಾಯವನ್ನ ಹಾಕಲಾಗಿದೆ. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಇದು ಪ್ರಧಾನಮಂತ್ರಿಗಳ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಮತ್ತು ಉಪಕ್ರಮದ ಯೋಜನೆಯ ಅಡಿಯಲ್ಲಿ ಇದನ್ನ ಅಡಿಪಾಯ ಹಾಕಲಾಗಿದೆ. ಇದನ್ನ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಮತ್ತು ಮೇಘಾಲಯ ಸರ್ಕಾರ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿವೆ. ಹಾಗಾಗಿ ಇದು ಸ್ಥಳೀಯ ಜೀವನೋಪಾಯ ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದ್ದು ಸೌರ ಚಿರಾಪುಂಜಿ ಎನ್ನುವಂತಹ ಪ್ರದೇಶದಲ್ಲಿ ಸುಸ್ಥಿರ ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡಲು ಅಲ್ಲಿರುವಂತಹ ಪ್ರವಾಸೋದ್ಯಮ ತಾಣವನ್ನ ಅಭಿವೃದ್ಧಿಪಡಿಸೋದಕ್ಕೆ ಈ ಒಂದು ಯೋಜನೆಯನ್ನ ಕೈಗೊಂಡಿದ್ದು ಇದಕ್ಕೆ ಇಂಟಿಗ್ರೇಟೆಡ್ ಸೌರ ಸರ್ಕ್ಯೂಟ್ ಅಭಿವೃದ್ಧಿ ಯೋಜನೆ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ. ಇದು ಅಲ್ಲಿರುವಂತಹ ಸ್ಥಳೀಯ ಜೀವನೋಪಾಯ, ಅಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಟೂರಿಸಂ ಏನಾದರೂ ಹೆಚ್ಚಾದ್ರೆ ಅಲ್ಲಿರುವಂತಹ ಸಾಮಾನ್ಯ ವರ್ಗ, ದುಡಿಮೆ ವರ್ಗ ಏನಿದೆ ಉತ್ತೇಜನ ಮಾಡುವ ಉದ್ದೇಶದಿಂದ ಈ ಒಂದು ಇಂಟಿಗ್ರೇಟೆಡ್ ಸೌರ ಸರ್ಕ್ಯೂಟ್ ಅಭಿವೃದ್ಧಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಇದನ್ನ PMDEVINE ಎನ್ನುವಂತಹ ಯೋಜನೆ ಅಡಿಯಲ್ಲಿ ಅಡಿಪಾಯ ಹಾಕಲಾಗಿದೆ. ಮುಂದಿನ ಪ್ರಶ್ನೆ, ಗೂಗಲ್ ಜೆಮಿನೈ, ನಿಮ್ಗೆಲ್ಲ ಗೊತ್ತಿರಬಹುದು, ಗೂಗಲ್ ಜೆಮಿನೈ AI ಟ್ಯೂಟೋರಿಂಗ್ ಪ್ಲಾಟ್ಫಾರ್ಮ್ನ ಜಾಗತಿಕ ಬಳಕೆಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ನಮ್ಮ ಭಾರತ ದೇಶ. ಇತ್ತೀಚೆಗೆ ನಿಮ್ ಪ್ರಪಂಚ AI ನತ್ತ ಓಡ್ತಾ ಇದೆ. ಪ್ರತಿಯೊಂದು ಕೆಲಸ ಕೂಡ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದಾನೇ ಆಗ್ತವೆ. ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೆ ಎಜುಕೇಶನ್ಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ಇವು AI ಟೂಲ್ ಆಗಿರ್ತವೆ. ಇದರ ಒಂದು ಬಳಕೆಯಲ್ಲಿ, ಜಾಗತಿಕ ಬಳಕೆಯಲ್ಲಿ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ.
ಈ ಒಂದು ಗೂಗಲ್ ಜೆಮಿನಾಯ್ ಎನ್ನುವಂತಹ ಆ್ಯಪ್ ಅನ್ನ 2 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರನ್ನು ಹೊಂದಿದ್ದು, ಅಂದ್ರೆ ನಮ್ಮ ಭಾರತದಲ್ಲಿ ಈ ಒಂದು ಗೂಗಲ್ ಜೆಮಿನಾಯ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೂಲ್ ಅನ್ನ 2 ಮಿಲಿಯನ್ಗಿಂತ ಅಧಿಕ ಜನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಒಂದು ಉಪಯೋಗ ಎಜುಕೇಷನ್ ಅನ್ನ ಮತ್ತು ಎಜುಕೇಷನ್ ನಲ್ಲಿರ್ತಕ್ಕಂಥ ಕಲಿಕೆಯನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ಇದು ತುಂಬಾನೇ ಸಹಾಯವಾಗಿರ್ತಕ್ಕಂಥ ಒಂದು ಟೂಲ್ ಆಗಿರುತ್ತೆ. ಹಾಗಾಗಿ ಇದನ್ನ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜಾಗತಿಕ ಬಳಕೆಯಲ್ಲಿ ನಮ್ಮ ಭಾರತ ದೇಶ ಅಗ್ರಸ್ಥಾನದಲ್ಲಿದೆ. ಅಂದ್ರೆ ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಆ್ಯಪ್ ಅನ್ನ ಬಳಕೆ ಮಾಡುವಂತಹ ಬಳಕೆದಾರರ ಸಂಖ್ಯೆ ಅತಿ ಹೆಚ್ಚಿದೆ. ಹಾಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕಪ್ಪು ತಲೆಯ ಐಬಿಸ್ ಎಂಬ ಅಪರೂಪದ ಬಿಳಿ ಐಬಿಸ್ ಪಕ್ಷಿಗಳ ಹಿಂಡು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ತಮಿಳುನಾಡು ರಾಜ್ಯದಲ್ಲಿ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಉಪ್ಪು ನೀರಿನ ಪ್ರದೇಶದಲ್ಲಿ ಈ ಒಂದು ಕಪ್ಪು ತಲೆಯ ಐಬಿಸ್ ಎನ್ನುವಂತಹ ಅಪರೂಪದ ಬಿಳಿ ಐಬಿಸ್ ಪಕ್ಷಿಗಳ ಹಿಂಡು ಕಂಡು ಬಂದಿದೆ. ಇದು ಟ್ರಸ್ಕಿಯೋರ್ನಿಥಿಡೆ ಎನ್ನುವಂತಹ ಐಬಿಸ್ ಕುಟುಂಬಕ್ಕೆ ಸೇರಿರುವಂತಹ ಪಕ್ಷಿಯಾಗಿದೆ. ಇದು ಭಾರತದಿಂದ ಜಪಾನ್ನವರೆಗೆ ಅಂದ್ರೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಂತಹ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತೆ. ಇದನ್ನ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಅಂತ ಈ ಒಂದು ಸಂಸ್ಥೆಯನ್ನ ಕರಿತೀವಿ. ಈ ಒಂದು ಸಂಸ್ಥೆ ಈ ಒಂದು ಪಕ್ಷಿಯ ತಳಿಯನ್ನ ಕೆಂಪು ಪಟ್ಟಿಗೆ ಅಂದ್ರೆ ಕಡಿಮೆ ಕಾಳಜಿ ಮಾಡುವಂತಹ ಪಕ್ಷಿಗಳ ಹಿಂಡು ಎನ್ನುವಂತಹ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪಕ್ಷಿಯಾಗಿದೆ. ಇದು ಇತ್ತೀಚೆಗೆ ಭಾರತದ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಉಪ್ಪು ನೀರಿನ ಪ್ರದೇಶಗಳಲ್ಲಿ ಈ ಒಂದು ಪಕ್ಷಿಯ ದಂಡು ಕಂಡು ಬಂದಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫಾಕ್ಸ್ ನೇಷನ್ಸ್ 2025 ವರ್ಷದ ಭಕ್ತ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮೆಲಾನಿಯಾ ಟ್ರಂಪ್. ಇವರಿಗೆ ಇತ್ತೀಚೆಗೆ ಫಾಕ್ಸ್ ನೇಷನ್ಸ್ 2025 ವರ್ಷದ ದೇಶಭಕ್ತ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇವರಿಗೆ ಮಾನವೀಯ ಮತ್ತು ಸಾಮಾಜಿಕ ಕೊಡುಗೆಗಳಿಗಾಗಿ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳಾಗಿರ್ತವೆ. ಇವುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ. ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಇದೇ ರೀತಿಯಾದ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.